ಈಗ ಓಕೆನಾ. ಯಾರು ಇನ್ನೊಂದು ಏನಂದರೆ ನಾನು ಹೇಳಿದಲ್ಲ ಸೇಮ್ ಹಂಗೆ ಲೈನಪ್ ಇರ್ತದೆ. ಇದು ಸಿಂಗಲ್ ಲೈನು, ಇದು ತೋರಿಸಿದ್ರೆ ಡಬಲ್ ಲೈನು ಓಕೆನಾ. ಇದು ಸ್ಟಾಪು, ಇದು ರೈಟ್ ಸೈಡು ಓಕೆನಾ. ಟರ್ನಿಂಗ್ ರೈಟ್ ಸೈಡ್ ಹಿಂಗೆ ಲೆಫ್ಟ್ ಸೈಡು ಓಕೆನಾ. ಇದು ಲೆಫ್ಟ್ ಕವರಪ್ಪು, ಈ ಕಡೆ ಸೈಡಿಗೆ ಬರಬೇಕು ಅಂದಾಗ ಇದು ಲೆಫ್ಟ್ ಕವರಪ್ ಓಕೆನಾ. ಮುಂದೆ ಇರೋರು ಬಚ್ಚನ್ ಇವರು ಬಚ್ಚನ್ ಲೀಡ್ ಮಾಡ್ತಾರೆ ಓಕೆನಾ. ಇವ್ರು ಪ್ರವೀಣ್ ಅಂತ ಲಾಸ್ಟ್ ಅಂದರೆ ಸ್ವೈಪ್ ಮಾಡ್ತಾರೆ ಹಿಂದೆ. ಇವು ಯೋಗಿ ಇಲ್ಲಪ್ಪ, ಯೋಗಿಯವರು ನಾನು ಫುಲ್ ಸ್ವೈಪ್ ಮಾಡಿ ಫುಲ್ ಟೀಮ್ನ ಕವರಪ್ ಮಾಡ್ತೀವಿ ಯಾಕಂದರೆ ಯಾರು ಡಿಸ್ಟೆನ್ಸ್ ಮೇಂಟೈನ್ ಮಾಡಿ, ಯಾರು ಲೈನ್ನ ಬಿಟ್ಟು ಮುಂದೆ ಕ್ರಾಸ್ ಮಾಡೋಕ್ಕೆ ಹೋಗ್ಬೇಡಿ. ಆಮೇಲೆ ಇವ್ರನ್ನ ಮುಂದೆ ಬಿಟ್ಟು ಯಾರೂ ಹೋಗಂಗಿಲ್ಲ, ಇವ್ರನ್ನ ಹಿಂದೆ ಬಿಟ್ಟು ಯಾರೂ ಹೋಗಂಗಿಲ್ಲ ಓಕೆನಾ. ಇದು ಒಂದು ಫುಲ್ಲು ಲೈನಪ್ಪು. ಆಮೇಲೆ ಇವ್ರ ಮುಂದೆ ಏನು ಸಿಗ್ನಲ್ ತೋರಿಸುತ್ತೋ ಆ ಸಿಗ್ನಲ್ ಇವ್ರ ಗಂಟನೂ ಬರಬೇಕು ಓಕೆನಾ. ಸಿಂಗಲ್ ಅಂತ ಒಬ್ಬ ಮುಂದೆ ಅವ್ರು ತೋರಿಸ್ತವ್ರೆ ಅಂದರೆ ಎಲ್ಲರೂ ಸಿಂಗಲ್ ಅಂತಲೇ ತೋರಿಸ್ಬೇಕು. ಎಂಡಿಗೆ ಹೋಗಿ ಇವ್ರ ಹತ್ರ ಗಂಟೆ ಬರಬೇಕು, ಇವ್ರ ಹತ್ರ ಲಾಸ್ಟ್ ಆಗ್ಬೇಕು ಎಂಡಿಗೆ. ಯಾಕಂದರೆ ಎಲ್ಲರೂ ಹತ್ರನೇ ಹೋಗ್ಬೇಕು. ಸಿಂಬಲ್ಲು ಸ್ಟಾಪ್ ಅಂದಾಗೂ ಅಷ್ಟೇ, ಮುಂದೆ ಸ್ಟಾಪ್ ಮಾಡಿದ್ರೆ ಎಲ್ಲ ಸಿಂಬಲು ಹಿಂದೆ ಗಂಟೆ ಇವ್ರ ಗಂಟೆ ಬರಬೇಕು ಓಕೆನಾ. ಅದೊಂದು ಕವರ್ ಮಾಡ್ಕೊಳ್ಳಿ. ಇನ್ನೆಲ್ಲ ಅಷ್ಟೇ ಮಾಮೂಲಿ ಸೇಫಾಗಿ ಹೋಗೋಣ, ಸೇಫ್ ರೈಡ್ ಮಾಡೋಣ, ಎಂಜಾಯ್ ಮಾಡೋಣ. ಯಾರು ಹೊಸಬ್ರು ನನಗೆ ಗೊತ್ತಿಲ್ಲ ಅದೆಲ್ಲ ಬಿಟ್ಬಿಡ್ರಿ. ಇಲ್ಲಿ ಲಾಸ್ಟ್ ಆಗಬೇಕು. ಇನ್ನೆಲ್ಲ ನಾವೆಲ್ಲ ಫ್ರೆಂಡ್ಶಿಪ್ ಒಂದು ಫ್ಯಾಮಿಲಿ ಓಕೆನಾ. ಆ ಮೈಂಡ್ ಸೆಟ್ಟಲ್ಲಿ ರೈಡ್ ಮಾಡೋಣ. ಯಾರು ಇಲ್ಲಿ ಬೇರೆ ಹೊಸಬ್ರು ಆಗಿರ್ಬೋದು ಅಂತ ಇಲ್ಲ, ಎಲ್ಲ ಒಂದೇ ಓಕೆನಾ. ಅದೊಂದು ಮೈಂಡ್ ಸೆಟ್ ಏನಂದರೆ ಲೈನಪ್ ಎಲ್ಲರಿಗೂ ಕೊಡಬೇಕು ಒಂದು ಸಿಗ್ನಲ್. ಲಾಸ್ಟ್ ಗಂಟೆ ಬರೋದ್ರ ಒಂದು ಮೇಂಟೈನ್ ಮಾಡಬೇಕು. ಆಮೇಲೆ ಅದೇ ಹೇಳಿದ್ದು ಇನ್ನೊಂದು, ನಾನು ಮುಂದೆ ನೀನು ಮುಂದೆ ಅವೆಲ್ಲ ಬೇಡ. ಯಾಕಂದರೆ ಹೋಯ್ತಾ ಇರೋದು ರೈಡಿಗೆ ಸೇಫಾಗಿ ಹೋಗಿ ಸೇಫಾಗಿ ಇವನೊಬ್ಬ ಅವಾಗ ಮುಂದೆ ಬರ್ತಾನೆ. ಅವನೊಬ್ಬ ವಿಡಿಯೋ ಮಾಡ್ತಿರ್ತಾನೆ. ವಿಡಿಯೋ ಮಾಡ್ತೀನಿ ಅಂದರೆ ಅವ್ರಿಗೆ ಹೇಳ್ಬಿಟ್ಟು ಮುಂದೆ ಬರ್ತಾನೆ. ಸೈಡಲ್ಲಿ ನಾವು ಬಂದಾಗ ನಮ್ಗೆ ಹೇಳಿ ಬ್ರೋ ನಾನು ಒಂದು ವಿಡಿಯೋ ಮಾಡ್ಕೊತೀನಿ ಫುಲ್ ಟೀಮ್ದು ಇದೆಲ್ಲ ಮಾಡ್ಕೊಂಡು. ಯಾರು ವಿಡಿಯೋ ಮಾಡ್ಬೇಕಂದ್ರೂ ಅಷ್ಟೇ ಅವನಿಗೆ ಹೇಳಿ ಅವ್ನಿಗೆ ಹೇಳ್ಬಿಟ್ಟು ಮುಂದೆ ಬಿಡ್ತಾನೆ ಓಕೆನಾ. ಯಾರು ಹಂಗೆ ಅಂದ್ಬಿಟ್ಟು ಸುಮ್ಮನೆ ಮಧ್ಯಕ್ಕೆ ಬರೋಕು. ಆಮೇಲೆ ಒಂದು ಬೈಕು ಮಧ್ಯ ಇವ್ರು ಜಾಯ್ನ್ ಆಗೋ ಥರ ಗ್ಯಾಪ್ ಕೊಡ್ರಿ. ಇವ್ರು ಯಾವಾಗ ಬೇಕಾದರೂ ಜಾಯ್ನ್ ಆಗ್ಬೋದು. ರೈಟ್ ಸೈಡಲ್ಲಿ ಇರ್ತಾರೆ, ಜಾಯ್ನ್ ಆಗೋಷ್ಟು ಗ್ಯಾಪ್ ಮೇಂಟೈನ್ ಮಾಡಿ. ಅಟ್ಯಾಚ್ ಆಗೋಕ್ಕೆ ಹೋಗಬೇಡಿ ಅಷ್ಟೇ, ಸ್ವಲ್ಪ ದೂರ ಮಾಡ್ಕೊಳ್ಳಿ. ದೂರ ಇದ್ದಷ್ಟು ನಿಮಗೆ ಸಡನ್ ಬ್ರೇಕ್ ಹೊಡೆದಾಗೂ ನಿಮಗೆ ಕಂಟ್ರೋಲ್ ಸಿಗುತ್ತೆ. ಇಲ್ಲಾಂದ್ರೆ ಏನು ಮಾಡ್ತೀವಿ, ಕ್ರ್ಯಾಶ್ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇರೋದು ಓಕೆನಾ. ಜಾಸ್ತಿ ಡಿಸ್ಟೆನ್ಸನ್ನು ಜಾಸ್ತಿನೂ ಬೇಡ, ಈ ಕಡೆ ಫುಲ್ಲಾಗೂ ಬೇಡ. ಒಂದು ಡಿಸ್ಟೆನ್ಸ್ ಬ್ರೇಕ್ ಹಿಡಿದ್ರೆ ಪಟ್ಟ ಅಂತ ನಿಂತ್ಕೋಬೇಕು. ಹಿಂದೆ ಇರೋರು ಪ್ರಾಬ್ಲಮ್ ಆಗ್ಬಾರ್ದು. ಕೇಳಿಸ್ತಾ ಇದೆಯಾ? ಕೇಳಿಸ್ತೀವಿ ಸರ್. ಹಾಂ ಇಷ್ಟೇ ಓಕೆನಾ. ಹೋಗೋಣ, ಗೆರಪ್ ಮಾಡೋಣ. ಇನ್ನೇನು